ಇವತ್ತಿನ ಉತ್ಸಾಹ, ಕಾರ್ಯಕರ್ತರ ಉತ್ಸಾಹ, ಕಾರ್ಯಕರ್ತರ ಒಂದು ಹುರುಪನ್ನು ನೋಡುವಾಗ ಮತ್ತು ಕಳೆದ 15 ದಿವಸದಲ್ಲಿ ಈ ಜಿಲ್ಲೆಯಾದ್ಯಂತ ವಿಧಾನಸಭಾ ಕ್ಷೇತ್ರಗಳಿಗೆ ಹೋಗಿ ಕಾರ್ಯಕರ್ತರನ್ನ, ಮತದಾರರನ್ನ ಭೇಟಿ ಮಾಡುವಂತ ಸಂದರ್ಭದಲ್ಲಿ ನನಗೆ ಅತ್ಯಂತ ವಿಶ್ವಾಸ ಇದೆ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಬಗ್ಗೆ ಒಂದು ವಿಶೇಷವಾದ ಜನಮಾನಸದಲ್ಲಿ ಆಸಕ್ತಿ, ಒಂದು ವಿಶೇಷವಾದ ವಿಶ್ವಾಸ ಕಾಣಲಿಕ್ಕೆ ಸಿಗ್ತಾ ಇದೆ. ಹೋದಲ್ಲಿ ಬಂದಲ್ಲಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಯೋಜನೆಗಳ ಬಗ್ಗೆ, ಪ್ರಧಾನಮಂತ್ರಿ ಅವರು ಈ ರಾಷ್ಟ್ರದ ಭವಿಷ್ಯದ ನಿರ್ಮಾಣ ಮಾಡುವಲ್ಲಿ ಅವರ ಬಗ್ಗೆ ಜನ ಇಟ್ಟಿರುವಂತಹ ವಿಶ್ವಾಸವನ್ನು ನೋಡಿರುವಾಗ ದಕ್ಷಿಣ ಕನ್ನಡ ಜಿಲ್ಲೆ ಮತ್ತೊಮ್ಮೆ ಹಿಂದುತ್ವದ ಭದ್ರಕೋಟೆಯಾಗಿ 2024ರ ಚುನಾವಣೆಯಲ್ಲಿ ಅತ್ಯಂತ ವಿಶ್ವಾಸದಿಂದ ಹೇಳಬಲ್ಲೆ, ಹಿಂದುತ್ವದ ಭದ್ರಕೋಟೆಯಾಗಿ ಇದು ಉಳಿತದೆ ಮತ್ತು ನಾವು ಇದನ್ನು ಹಿಂದುತ್ವದ ಆಧಾರದಲ್ಲಿ ಈ ಜಿಲ್ಲೆಯ ಅಭಿವೃದ್ಧಿಯನ್ನು ಮಾಡಲಿಕ್ಕೆ ನಾನು ಸಂಕಲ್ಪವನ್ನು ತೊಟ್ಟಿದ್ದೇನೆ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಸಂಕಲ್ಪ ಏನಿದೆಯಾ ಅದಕ್ಕೆ ಪೂರಕವಾಗಿ ಹಿಂದುತ್ವಕ್ಕೆ ಬದ್ಧತೆಯನ್ನು ಇಟ್ಟುಕೊಂಡು ಅಭಿವೃದ್ಧಿಯನ್ನು ಆದ್ಯತೆಯಾಗಿಟ್ಟುಕೊಂಡು ಒಂದು ವಿಕಸಿತ ದಕ್ಷಿಣ ಕನ್ನಡವನ್ನು ನಿರ್ಮಾಣ ಮಾಡುವತ್ತ ನಾನು ಪಣ ತೊಟ್ಟಿದ್ದೇನೆ. ಜೂನ್ 4ನೇ ತಾರೀಕಿಗೆ ಜನ ಇದಕ್ಕೆ ಮೋದಿ ಹಿಂದುತ್ವ ಬಿಟ್ಟರೆ ಬೇರೆ ಎರಡನ್ನೇ ಹಿಡ್ಕೊಂಡು ತಾವು ವೋಟ್ ಕೇಳ್ತಾ ಇದ್ದೀರಾ? ಮೋದಿ ಅಂದ್ರೆ ಈ ದೇಶದ ಬಡವರ, ಈ ದೇಶದ ರೈತರ, ಈ ದೇಶದ ಮಹಿಳೆಯರ, ಈ ದೇಶ ಯುವ ಜನರ ಅಪೇಕ್ಷೆ ಆಕಾಂಕ್ಷೆಗಳನ್ನು ಅರ್ಥ ಮಾಡಿಕೊಂಡು ದೇಶದ ಆಡಳಿತವನ್ನ ಭ್ರಷ್ಟಾಚಾರ ಮುಕ್ತವಾಗಿ ಮಾಡಿಕೊಂಡು, ದೇಶವನ್ನ ಭಯೋತ್ಪಾದನೆ ಮುಕ್ತವಾಗಿ ಮಾಡಿಕೊಂಡು, ದೇಶದ ಅಖಂಡತೆಯನ್ನ ರಕ್ಷಣೆ ಮಾಡುವಂತ ದೇಶದ ಎಲ್ಲ ವರ್ಗಗಳ ಜನರು ನರೇಂದ್ರ ಮೋದಿ ಅವರನ್ನ ಇವತ್ತು ಅವರ ಪರಿವಾರದ ರೀತಿಯಲ್ಲಿ ನೋಡ್ತಾ ಇದ್ದಾರೆ. ಅಂತ ನರೇಂದ್ರ ಮೋದಿಯನ್ನ ಬಿಟ್ಟು ಬೇರೆ ಯಾವುದನ್ನು ಹೇಳಬೇಕು? ನರೇಂದ್ರ ಮೋದಿಯೇ ಇವತ್ತು ಆಡಳಿತಕ್ಕೆ ಒಂದು ಹೆಸರಿದ್ರೆ ನರೇಂದ್ರ ಮೋದಿ, ಬಡವರಿಗೆ ಒಂದು ವಿಶ್ವಾಸದ ವ್ಯಕ್ತಿ ಇದ್ರೆ ಅದು ನರೇಂದ್ರ ಮೋದಿ, ಯುವಕರು ಒಂದು ಅಪೇಕ್ಷೆ ಆಕಾಂಕ್ಷೆಗಳಿಂದ ನೋಡುವಂತ ವ್ಯಕ್ತಿ ಇದ್ರೆ ಅದು ನರೇಂದ್ರ ಮೋದಿ. ಈ ದೇಶದ ಎಲ್ಲ ಜನರಿಗೆ ಒಂದು ದೊಡ್ಡ ಗ್ಯಾರಂಟಿ ಅಂತ ಇದ್ರೆ ನರೇಂದ್ರ ಮೋದಿ. ಅಂತ ಗ್ಯಾರಂಟಿಯನ್ನು ಇಟ್ಕೊಂಡು ನಾವು ಚುನಾವಣೆಗೆ ಹೋಗ್ತಾ ಇದ್ದೇವೆ. ಇವತ್ತಿನ ಉತ್ಸಾಹ, ಕಾರ್ಯಕರ್ತರ ಉತ್ಸಾಹ, ಕಾರ್ಯಕರ್ತರ ಒಂದು ಹುರುಪನ್ನು ನೋಡುವಾಗ ಮತ್ತು ಕಳೆದ 15 ದಿವಸದಲ್ಲಿ ಈ ಜಿಲ್ಲೆಯಾದ್ಯಂತ ವಿಧಾನಸಭಾ ಕ್ಷೇತ್ರಗಳಿಗೆ ಹೋಗಿ ಕಾರ್ಯಕರ್ತರನ್ನ, ಮತದಾರರನ್ನ ಭೇಟಿ ಮಾಡುವಂತ ಸಂದರ್ಭದಲ್ಲಿ ನನಗೆ ಅತ್ಯಂತ ವಿಶ್ವಾಸ ಇದೆ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಬಗ್ಗೆ ಒಂದು ವಿಶೇಷವಾದ ಜನಮಾನಸದಲ್ಲಿ ಆಸಕ್ತಿ, ಒಂದು ವಿಶೇಷವಾದ ವಿಶ್ವಾಸ ಕಾಣಲಿಕ್ಕೆ ಸಿಗ್ತಾ ಇದೆ. ಹೋದಲ್ಲಿ ಬಂದಲ್ಲಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಯೋಜನೆಗಳ ಬಗ್ಗೆ, ಪ್ರಧಾನಮಂತ್ರಿ ಅವರು ಈ ರಾಷ್ಟ್ರದ ಭವಿಷ್ಯದ ನಿರ್ಮಾಣ ಮಾಡುವಲ್ಲಿ ಅವರ ಬಗ್ಗೆ ಜನ ಇಟ್ಟಿರುವಂತಹ ವಿಶ್ವಾಸವನ್ನು ನೋಡಿರುವಾಗ ದಕ್ಷಿಣ ಕನ್ನಡ ಜಿಲ್ಲೆ ಮತ್ತೊಮ್ಮೆ ಹಿಂದುತ್ವದ ಭದ್ರಕೋಟೆಯಾಗಿ 2024ರ ಚುನಾವಣೆಯಲ್ಲಿ ಅತ್ಯಂತ ವಿಶ್ವಾಸದಿಂದ ಹೇಳಬಲ್ಲೆ, ಹಿಂದುತ್ವದ ಭದ್ರಕೋಟೆಯಾಗಿ ಇದು ಉಳಿತದೆ ಮತ್ತು ನಾವು ಇದನ್ನು ಹಿಂದುತ್ವದ ಆಧಾರದಲ್ಲಿ ಈ ಜಿಲ್ಲೆಯ ಅಭಿವೃದ್ಧಿಯನ್ನು ಮಾಡಲಿಕ್ಕೆ ನಾನು ಸಂಕಲ್ಪವನ್ನು ತೊಟ್ಟಿದ್ದೇನೆ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಸಂಕಲ್ಪ ಏನಿದೆಯಾ ಅದಕ್ಕೆ ಪೂರಕವಾಗಿ ಹಿಂದುತ್ವಕ್ಕೆ ಬದ್ಧತೆಯನ್ನು ಇಟ್ಟುಕೊಂಡು ಅಭಿವೃದ್ಧಿಯನ್ನು ಆದ್ಯತೆಯಾಗಿಟ್ಟುಕೊಂಡು ಒಂದು ವಿಕಸಿತ ದಕ್ಷಿಣ ಕನ್ನಡವನ್ನು ನಿರ್ಮಾಣ ಮಾಡುವತ್ತ ನಾನು ಪಣ ತೊಟ್ಟಿದ್ದೇನೆ. ಜೂನ್ 4ನೇ ತಾರೀಕಿಗೆ ಜನ ಇದಕ್ಕೆ ಮೋದಿ ಹಿಂದುತ್ವ ಬಿಟ್ಟರೆ ಬೇರೆ ಎರಡನ್ನೇ ಹಿಡ್ಕೊಂಡು ತಾವು ವೋಟ್ ಕೇಳ್ತಾ ಇದ್ದೀರಾ? ಮೋದಿ ಅಂದ್ರೆ ಈ ದೇಶದ ಬಡವರ, ಈ ದೇಶದ ರೈತರ, ಈ ದೇಶದ ಮಹಿಳೆಯರ, ಈ ದೇಶ ಯುವ ಜನರ ಅಪೇಕ್ಷೆ ಆಕಾಂಕ್ಷೆಗಳನ್ನು ಅರ್ಥ ಮಾಡಿಕೊಂಡು ದೇಶದ ಆಡಳಿತವನ್ನ ಭ್ರಷ್ಟಾಚಾರ ಮುಕ್ತವಾಗಿ ಮಾಡಿಕೊಂಡು, ದೇಶವನ್ನ ಭಯೋತ್ಪಾದನೆ ಮುಕ್ತವಾಗಿ ಮಾಡಿಕೊಂಡು, ದೇಶದ ಅಖಂಡತೆಯನ್ನ ರಕ್ಷಣೆ ಮಾಡುವಂತ ದೇಶದ ಎಲ್ಲ ವರ್ಗಗಳ ಜನರು ನರೇಂದ್ರ ಮೋದಿ ಅವರನ್ನ ಇವತ್ತು ಅವರ ಪರಿವಾರದ ರೀತಿಯಲ್ಲಿ ನೋಡ್ತಾ ಇದ್ದಾರೆ. ಅಂತ ನರೇಂದ್ರ ಮೋದಿಯನ್ನ ಬಿಟ್ಟು ಬೇರೆ ಯಾವುದನ್ನು ಹೇಳಬೇಕು? ನರೇಂದ್ರ ಮೋದಿಯೇ ಇವತ್ತು ಆಡಳಿತಕ್ಕೆ ಒಂದು ಹೆಸರಿದ್ರೆ ನರೇಂದ್ರ ಮೋದಿ, ಬಡವರಿಗೆ ಒಂದು ವಿಶ್ವಾಸದ ವ್ಯಕ್ತಿ ಇದ್ರೆ ಅದು ನರೇಂದ್ರ ಮೋದಿ, ಯುವಕರು ಒಂದು ಅಪೇಕ್ಷೆ ಆಕಾಂಕ್ಷೆಗಳಿಂದ ನೋಡುವಂತ ವ್ಯಕ್ತಿ ಇದ್ರೆ ಅದು ನರೇಂದ್ರ ಮೋದಿ. ಈ ದೇಶದ ಎಲ್ಲ ಜನರಿಗೆ ಒಂದು ದೊಡ್ಡ ಗ್ಯಾರಂಟಿ ಅಂತ ಇದ್ರೆ ನರೇಂದ್ರ ಮೋದಿ. ಅಂತ ಗ್ಯಾರಂಟಿಯನ್ನು ಇಟ್ಕೊಂಡು ನಾವು ಚುನಾವಣೆಗೆ ಹೋಗ್ತಾ ಇದ್ದೇವೆ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.